ಒಂದಿನ, ಒಂದು ವಾರ, ಒಂದು ವರ್ಷದ ಮಟ್ಟಿಗೆ ಆದರೂ ನಾವು ಎಲ್ಲವೂ ಪರ್ಫೆಕ್ಟಾಗಿ ಪ್ಲಾನ್ ಮಾಡಿರ್ತೀವಿ. ಈ ಕೆಲಸ ಇದೇ ಟೈಮಿಗೆ ಆಗಿರ್ಬೇಕು, ಈ ಸಂಬಂಧ ಹೀಗೆ ಇರಬೇಕು ಅಂತ ಸಂಪೂರ್ಣವಾಗಿ ನಾವು ಏನೇನೋ ಪ್ಲಾನ್ ಹಾಕೊಂಡಿರ್ತೀವಿ. ಆದರೆ ಕೊನೆ ಕ್ಷಣದಲ್ಲೇ ಇವೆಲ್ಲವೂ ಉಲ್ಟಾ ಪಲ್ಟಾ ಆಗಿರುತ್ತೆ. ಸಾಮಾನ್ಯವಾಗಿ ನಾವೆಲ್ಲರೂ ಒಂದಿಲ್ಲ ಒಂದು ವಿಚಾರಕ್ಕೆ ಅಥವಾ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಯಾವುದಾದ್ರೂ ಒಂದು ವಿಚಾರಕ್ಕೆ ಕಣ್ಣೀರು ಹಾಕಿರ್ತೀನಿ. ಜೀವನದ ಅತಿ ದೊಡ್ಡ ಸತ್ಯ ಏನು ಗೊತ್ತಾ? ನಾವು ಅನ್ಕೊಳ್ಳೋದೊಂದು, ನಮ್ಮ ಲೈಫಲ್ಲಿ ನಡೆಯೋದೇ ಇನ್ನೊಂದು. ಇದು ಕೇವಲ ನಿಮ್ಮೊಬ್ಬರ ಕಥೆ ಅಲ್ಲ, ಇದು ಪ್ರತಿಯೊಬ್ಬರ ಕಥೆನೂ ಕೂಡ ಆಗಿದೆ. ಇಲ್ಲಿ ಭಗವಂತ ಅಥವಾ ಸೃಷ್ಟಿ ಲೆಕ್ಕಾಚಾರನೇ ಬೇರೆ ಇರುತ್ತೆ. ನಾವು ಅನ್ಕೊಂಡಾಗೆ ಯಾವುದೂ ನಡೀತಾ ಇರಲ್ಲ. ಯಾಕೆ ಹೀಗಾಗತ್ತೆ? ಇದರ ಹಿಂದಿನ ವಿಜ್ಞಾನ ಅಥವಾ ಶಾಸ್ತ್ರಗಳು ಏನು ಹೇಳ್ತವೆ ನೋಡೋಣ ಬನ್ನಿ. ಫಾರ್ ಎಕ್ಸಾಂಪಲ್, ನಾವೆಷ್ಟೇ ಓದಿರ್ತೀವಿ, ಇಂಟರ್ನಲ್ ರಿಜೆಕ್ಟ್ ಆಗ್ತೀವಿ. ಒಬ್ಬರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀವಿ, ಆದರೆ ಅವ್ರು ನಮ್ಮಿಂದ ದೂರ ಆಗ್ಬಿಡ್ತಾರೆ. ಬಿಸ್ನೆಸ್ಸಲ್ಲಿ ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿ ಲಾಸ್ ಮಾಡ್ಕೋತೀವಿ. ಹೀಗಾಗಿ ನಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆನೇ ಹೊರಟು ಹೋಗ್ಬಿಡುತ್ತೆ. ಖಿನ್ನತೆ, ಸಿಟ್ಟು, ಹತಾಶೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಹಣೆ ಬರ ಇಷ್ಟೇ ಅಂತ ನಾವೇ ದೂರನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಅಂದರೆ ದೂಷಿಸ್ಲಿಕ್ಕೆ ಶುರು ಮಾಡ್ತೀವಿ. ಒಬ್ಬರು ನಮ್ಮ ಕ್ಲೈಂಟ್ ಅನನ್ನ ಅಂತ ಹೇಳಿ, ಅವ್ರು ತುಂಬ ದೊಡ್ಡ ಆಸೆ ಇತ್ತು, ನಾನು ಅಮೇರಿಕಕ್ಕೆ ಹೋಗಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ ಹೇಳಿ. ಆದರೆ ವೀಸಾಕ್ಕೆ ಎಷ್ಟು ಸರಿ ಅಪ್ಲೈ ಮಾಡ್ತಿದ್ರೆ ಅಷ್ಟು ಸರಿ ರಿಜೆಕ್ಟ್ ಆಗ್ತಾನೆ ಇರ್ತದೆ. ಅದರಿಂದ ತುಂಬ ಡೀಪಾಗಿ ಹೋಗ್ಬಿಟ್ಟಿದ್ರು ಅವರು. ನಾನೇನು ಹೇಳಿದೆ, ರೀಡೈರೆಕ್ಷನ್ ತಗೊಳ್ಳಿ, ಬೇರೆ ಏನಾದರೂ ಮಾಡ್ಕೊಳ್ಳಿ. ಪದೇ ಪದೇ ಅಲ್ಲಿ ಏನೋ ಫೇಲ್ಯೂರ್ ಆಗ್ತಿದೆ ಅಂತಂದರೆ ನಾವು ಬೇರೆ ದಾರಿ ಚೇಂಜ್ ಮಾಡಬೇಕಾಗತ್ತೆ ಕೆಲವೊಂದಿಷ್ಟು ಟೈಮಲ್ಲಿ ಅಂತ ಹೇಳಿದ್ದೆ. ಹೀಗಾಗಿ ಅನಿವಾರ್ಯವಾಗಿ ಅವರು ಆಯಿತು ಮತ್ತೇನು ಮಾಡಲಿಕ್ಕಾಗತ್ತೆ ಅಂತ ಹೇಳಿ ಚಿಕ್ಕದಾಗಿ ಒಂದು ಸ್ಟಾರ್ಟಪ್ ಎಜುಕೇಷನ್ನ ಶುರು ಮಾಡ್ಕೊಂಡ್ರು. ಅವರು 3 ವರ್ಷದೊಳಗಡೆ 10 ಜನರಿಗೆ ಕೆಲಸ ಕೊಡೋ ಮಟ್ಟಿಗೆ ಬೆಳೆದಿದ್ದಾರೆ ಇವಾಗ ಅವರು. ನೋಡಿ, ಅವತ್ತವರಿಗೆ ಏನಾದ್ರೂ ವೀಸಾ ಸಿಕ್ಕಿದ್ರೆ ಇವತ್ತು ಬೇರೆಯವ್ರ ಕೈ ಒಳಗಡೆ ಇರಬೇಕಾಗಿತ್ತು ಅವರು. ನೋಡಿ, ಆ ದೇವ್ರ ಪ್ಲಾನ್ ಏನಿದೆ ಅಲ್ವಾ? ದೊಡ್ಡ ಸ್ಥಾನವನ್ನು ಕಾದಿರಿಸಿತ್ತು ಅವ್ರಿಗೋಸ್ಕರ. ಅಂದ ಅವರಿಗೆ ಶಾಪವಾದಂತೆ ಕಂಡ್ರೂ ಕೂಡ ಇಂದವರಿಗೆ ವರದಾನವಾಗಿದೆ. ನಾವೆಲ್ಲರೂ ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಹಾಗಾದ್ರೆ? ನೋಡೋಣ ಒಂದೊಂದಾಗಿ ಬನ್ನಿ. ಅತಿಯಾದ ನಿರೀಕ್ಷೆ. ನಾವು ಮಾಡುವ ಕೆಲಸಕ್ಕಿಂತ ಅದರಿಂದ ಸಿಗುವ ಫಲಿತಾಂಶದ ಮೇಲೆ ನಮ್ಮ ಗಮನ ಜಾಸ್ತಿ ಇರುತ್ತೆ. ಅದು ಸಿಗದೇ ಇದ್ದಾಗ ಹೋಗ್ಬಿಡ್ತೀವಿ ನಾವು, ಅಲ್ವೇ? ಎರಡನೇದು ಭ್ರಮೆ. ಎಲ್ಲವೂ ನನ್ನ ಕೈಲಿದೆ ಅಂತ ಅಹಂ ಅಥವಾ ಭ್ರಮೆಯಲ್ಲಿರ್ತೀವಿ ನಾವು. ನಮ್ಮ ಕೈಯಲ್ಲಿ ಕೇವಲ ಪ್ರಯತ್ನ ಬಿಟ್ಟು ಏನೂ ಇರೋದಿಲ್ಲ, ಫಲಿತಾಂಶನೂ ಕೂಡ. ನಿಸರ್ಗದ ಸಮಯ ಅಂದರೆ ಡಿವೈನ್ ಟೈಮಿಂಗ್ನ ಪ್ರಶ್ನೆ ಮಾಡ್ತೀವಿ ನಾವು. ಒಂದು ಗಿಡ ನೆಟ್ಟ ತಕ್ಷಣ ಹಣ್ಣು ಸಿಗೋದಿಲ್ಲ. ನಾವು ನಮ್ಮ ಟೈಮ್ ಲೈನ್ ಪ್ರಕಾರ ಯೋಚನೆ ಮಾಡ್ತಿರ್ತೀವಿ, ಆದರೆ ಪ್ರಕೃತಿ ನಮಗೆ ಯಾವಾಗ ಏನು ಕೊಡಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿರುತ್ತೆ. 3, ಸಮರ್ಪಣಾ ಭಾವ. ನಿಮ್ಮ ಕರ್ಮವನ್ನು 100ಕ್ಕೆ 100 ಪ್ರಾಮಾಣಿಕತೆಯಿಂದ ಮಾಡಿ, ಆದರೆ ಫಲವನ್ನು ಆ ಭಗವಂತನಿಗೆ ಅಥವಾ ಪ್ರಕೃತಿಗೆ ಬಿಟ್ಬಿಡಿ, ಆ ಸಮಯಕ್ಕೆ ಬಿಟ್ಬಿಡಿ. ಇದಕ್ಕೆ ನಮ್ಮ ರಾಮಾಯಣದಲ್ಲಿ ಅತ್ಯಂತ ಅದ್ಭುತವಾದ ಉದಾಹರಣೆ ಇದೆ. ನಾಳೆ ಬೆಳಿಗ್ಗೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಇಡೀ ಅಯೋಧ್ಯೆ ಸಂಭ್ರಮದಲ್ಲಿತ್ತು. ರಾಮನಿಗೂ ನಾಳೆ ನಾ ರಾಜನಾಗ್ತಾನೆ ಎಂಬ ಅರಿವಿತ್ತು. ಆದರೆ ರಾತ್ರೋರಾತ್ರಿ ನಿರ್ಧಾರ ಬದಲಾಗಿತ್ತು. ರಾಜನಾಗಬೇಕಾಗಿದ್ದ ರಾಮ 14 ವರ್ಷಗಳ ಕಾಲ ಕಾಡಿಗೆ ಹೋಗ್ಬೇಕಾಯ್ತು. ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೆ? ನಮ್ಮ ಲೈಫಲ್ಲಿ ನಡೆಯೋದೇ ಬಂದು, ನಾವು ಅನ್ಕೊಳ್ಳೋದೇ ಬಂದು ಅಂತ. ನೋಡಿ, ಪರಿಸ್ಥಿತಿ ಬೇರೆ ಇದೆ, ಆದರೆ ರಾಮ ಕೂಗಾಡ್ಲಿಲ್ಲ, ಅಳಲೂ ಇಲ್ಲ. ಇದನ್ನ ಅತ್ಯಂತ ಪ್ರಶಾಂತವಾಗಿ ಸ್ವೀಕರಿಸಿದ್ರು. ಯಾಕೆ ಗೊತ್ತಾ? ಏಕೆಂದ್ರೆ ರಾಮನಿಗೆ ತನ್ನ ಕರ್ಮ ಮತ್ತು ಧರ್ಮದ ಮೇಲೆ ನಂಬಿಕೆ ಇತ್ತು. ಇವಾಗ ಇದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ? ಹಾಗಾದ್ರೆ ಈ ಪರಿಸ್ಥಿತಿಯನ್ನು ನಾವು ಹೇಗೆ ಎದುರಿಸ್ಬೇಕಾಗತ್ತೆ ನೋಡೋಣ ಒಂದೊಂದಾಗಿ. ಮೊದಲದ್ದು ಸ್ವೀಕಾರ, ಅಕ್ಸೆಪ್ಟೆನ್ಸ್. ಮೊದಲು ವಾಸ್ತವವನ್ನು ಒಪ್ಕೊಳ್ಬೇಕಾಗತ್ತೆ ನಾವು. ಹೌದು, ಇದು ನನ್ನ ಪ್ಲಾನ್ ಆಗಿರಲಿಲ್ಲ, ಆದರೆ ಇದು ಈಗ ನಡೆದಿದೆ. ಒಂದು ಸಣ್ಣ ಸ್ವೀಕಾರ ನಮ್ಮ ಅರ್ಧ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ, ಅಲ್ವೇ? ಎರಡನೇದು ದೃಷ್ಟಿಕೋನ ಬದಲು. ನನ್ನ ಜೊತೆ ಯಾಕೆ ಹೀಗಾಯ್ತು ಎಂಬ ಕೇಳುವ ಬದಲು ಇದರಿಂದ ನಾನೇನು ಕಲಿತಿರಬಹುದು ಅಂತ ಯೋಚನೆ ಮಾಡೋಣ. 3, ಸಮರ್ಪಣಾ ಭಾವ. ನಿಮ್ಮ ಕರ್ಮವನ್ನ 100ಕ್ಕೆ 100 ಪ್ರಾಮಾಣಿಕತೆಯಿಂದ ಮಾಡಿ, ಆದರೆ ಫಲವನ್ನ ಆ ಭಗವಂತನಿಗೆ ಅಥವಾ ಪ್ರಕೃತಿಗೆ ಬಿಟ್ಬಿಡಿ, ಆ ಸಮಯಕ್ಕೆ ಬಿಟ್ಬಿಡಿ. ಓಕೆ, ರೆಮಿಡಿ, ಪರಿಹಾರ ಏನು ಹಾಗಾದ್ರೆ ಇದಕ್ಕೆ ನೋಡೋಣ. ನಿಮ್ಮ ಕಷ್ಟ ಬಂದಾಗಲೆಲ್ಲ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಹಸಿದವರಿಗೆ ಅನ್ನದಾನ ಮಾಡಿ, ಅಥವಾ ಅನಾಥಾಶ್ರಮದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ. ಯಾಕೆ ಹಿಂಗೆ ಮಾಡಬೇಕು ಅಂದರೆ, ನೀವು ಬೇರೆಯವರ ಕಷ್ಟವನ್ನ ಕಡಿಮೆ ಮಾಡಿದಾಗ ನಿಮ್ಮ ಸಂಚಿತ ಕರ್ಮ ಕರಗ್ತಾ ಬರುತ್ತೆ. ಅದರಿಂದ ಅವರು ಒಂದು ಆಶೀರ್ವಾದ ಫಲದಿಂದ
ನಿಮಗೆ ಒಳ್ಳೇದಾಗ್ತಾ ಬರುತ್ತೆ. ಹಾಗೇನೆ ಮಾನಸಿಕವಾಗಿ ನೀವು ಬೇರೆಯವರ ಕಷ್ಟ ನೋಡಿದಾಗ ನನ್ನ ಸಮಸ್ಯೆ ಇದಕ್ಕಿಂತ ಚಿಕ್ಕದಲ್ವಾ ಅಂತ ಭಾವನೆ ನಿಮ್ಮಲ್ಲಿ ರಿಯಾಲಿಟಿ ತಿಳಿಯುತ್ತೆ. ನಿಮ್ಮ ಜೀವನದಲ್ಲಿಯೂ ನೀವು ಅಂದ್ಕೊಂಡಿದ್ದೊಂದಾಗಿ ನಡೆದಿದ್ದು ಇನ್ನೊಂದಾಗಿ ಆಮೇಲೆ ಆಗಿದ್ದೇ ಒಳ್ಳೇದಾಯ್ತು ಅಂತ ಅನಿಸಿದ ಘಟನೆಗಳು ಖಂಡಿತವಾಗಿ ಇರಬಹುದು. ಆ ಅನುಭವಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಒಂದು ಕಾಮೆಂಟು ಕಷ್ಟದಲ್ಲಿ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಬಹುದು. ಈ ವಿಚಾರಗಳು ನಿಮಗೆ ವಾಸ್ತವಕ್ಕೆ ಹತ್ತಿರವೆನಿಸಿದ್ರೆ, ನಿಮ್ಮ ಜೀವನಕ್ಕೆ ಇದರಿಂದ ಸಕಾರಾತ್ಮಕ ಮೌಲ್ಯಗಳು ಸಿಕ್ಕಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಆಳವಾದ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.